ರೇಣುಕಾಸ್ವಾಮಿ ಕೊಲೆಯಾಗಿ ಇವತ್ತಿಗೆ 1 ವರ್ಷ. ರೇಣುಕಾಸ್ವಾಮಿಯನ್ನ ನೆನೆದು ಕುಟುಂಬಸ್ಥರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಪುತ್ರ ಶೋಕ ನಿರಂತರಂ ಅಂತ ಹೇಳಿ ನಮಗೆ ಯಾವತ್ತೂ ಆತನನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆತನ ನೆನಪು ಚಿರಂತರವಾಗಿ ಇರುತ್ತೆ, ನಿರಂತರವಾಗಿರುತ್ತೆ ಅದು ಅನ್ನುವಂತಹ ವಿಚಾರವನ್ನ ಕೂಡ ಈಗಾಗಲೇ ಅವರ ಕುಟುಂಬಸ್ಥರು ಪೋಷಕರು ಹೇಳ್ತಾ ಇದ್ದಾರೆ. ಮಗನನ್ನ ನೆನೆದು ಕಣ್ಣೀರು ಹಾಕ್ತಾ ಇದ್ದಾರೆ ತಂದೆ ತಾಯಿ. ಎಷ್ಟು ಭೀಕರವಾಗಿ ನನ್ನ ಮಗನನ್ನ ಅವತ್ತು ಕೊಲೆ ಮಾಡಲಾಯಿತು, ಆ ಆರೋಪಿಗಳು ಇದೀಗ ಹೊರಗಿದ್ದಾರೆ ಜಾಮೀನಿನ ಮೇಲೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನುವಂತಹ ಒಂದು ವಿಚಾರವನ್ನು ಕೂಡ ಅವರು ಮತ್ತೆ ಹೇಳ್ತಾ ಇದ್ದಾರೆ. ಮಗುವಿನ ಭವಿಷ್ಯಕ್ಕೆ ಸರ್ಕಾರ ನೆರವಾಗಬೇಕು ಅಂತ ಹೇಳಿ ರೇಣುಕಾಸ್ವಾಮಿ ಪತ್ನಿ ಸಹನ ಕೇಳ್ತಾ ಇದ್ರೆ, ದರ್ಶನ್ ರಿಲೀಸ್ ಆದ್ಮೇಲೆ ನಮ್ಮನ್ನ ಸಂಪರ್ಕ ಮಾಡಿಲ್ಲ ಅಂತ ಹೇಳಿದ್ದಾರೆ ಕುಟುಂಬಸ್ಥರು. ಯಾರು ಕೂಡ ಮಾತನಾಡಿಸೋದಕ್ಕೆ ಬಂದಿಲ್ಲ ಅಂತ ಹೇಳಿದ್ದಾರೆ. ಈಗಾಗಲೇ ಒಂದಷ್ಟು ಮಾತುಕತೆಗಳು ಕೇಳಿ ಬರ್ತಾ ಇತ್ತು. ರೇಣುಕಾಸ್ವಾಮಿ ತಂದೆ ತಾಯಿಯನ್ನ ದರ್ಶನ್ ಕಡೆಯವರು ಹೋಗಿ ಮೀಟ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಸ್ವಾಮಿ ಕೇಸ್ನಲ್ಲಿ ದರ್ಶನ್ ಸೇರಿ 11 ಜನರ ಬಂಧನ ಆಗಿತ್ತು. 6 ತಿಂಗಳು ನಟ ದರ್ಶನ್ ಹಾಗೇನೆ A1 ಆಗಿರುವ ಪವಿತ್ರ ಗೌಡ ಎಲ್ಲರೂ ಕೂಡ 6 ತಿಂಗಳು ಜೈಲಲ್ಲಿದ್ದರು. ಇದೀಗ ಜಾಮೀನಿನ ಮೇಲೆ ರಿಲೀಸ್ ಆಗಿದ್ದಾರೆ. ಒಂದಷ್ಟು ಷರತ್ತುಗಳು ಕೂಡ ಸಡಿಲಿಕೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ತನ್ನ ಮಗನನ್ನ ಕಳೆದುಕೊಂಡಂತಹ ನೋವು ಅವರಿಗೆ ನಿರಂತರವಾಗಿರುತ್ತೆ. ಈಗಾಗಲೇ ಅವರು ಹೇಳಿದ ಹಾಗೆ ಈ ಒಂದು ಶೋಕ ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನು ಅವರ ತಂದೆ ತಾಯಿ ಹೇಳ್ತಾ ಇದ್ದಾರೆ. ಜೊತೆಗೆ ತನ್ನ ಮೊಮ್ಮಗುವನ್ನು ನೋಡಿ ಆಟ ಆಡ್ತಾ ಇರೋದನ್ನು ನೋಡಿ ನಾನು ಇದೀಗ ಸ್ವಲ್ಪ ಸಮಾಧಾನ ಮಾಡ್ಕೊಳ್ತಾ ಇದ್ದೀನಿ ಹೊರತು ಮತ್ತೆ ಮತ್ತೆ ಮಗ ನೆನಪಾಗ್ತಾ ಇದ್ದಾನೆ ಅನ್ನುವಂಥದ್ದು. ತನ್ನ ಸೊಸೆಗೆ ಒಂದು ಏನಾದರೂ ಆಧಾರ ಆಗಬೇಕು, ಸರ್ಕಾರ ಕೆಲಸ ಕೊಡಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಕೇಳ್ತಾ ಇದ್ದಾರೆ. ತಪ್ಪಿತರಿಗೆ ಶಿಕ್ಷೆ ಆಗ್ಬೇಕಂತ ಅಷ್ಟೇ ನಾವು ಕೇಳ್ಕೊಳತ್ತರ. ಅದು ಕಾನೂನು ಯಾವ ದೃಷ್ಟಿ ಪರಿಶೀಲನೆ ಮಾಡ್ತಾರೋ ನಮ್ಗೆ ಅರ್ಥ ಆಗೋದಿಲ್ಲ. ಅದು ಕಾನೂನು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ನನಗೇನು ಗೊತ್ತಾಗೋದಿಲ್ಲ. ಕಾನೂನು ಸ್ವಲ್ಪ ನಮ್ಮ ಕಡೆನೂ ಮಾನವೀಯತೆ ದೃಷ್ಟಿಯಿಂದ ಮತ್ತು ಈ ಕೊಲೆ ಪ್ರಕರಣ ವಿಶೇಷ ಇರೋದ್ರಿಂದ ಅದನ್ನು ತೀಕ್ಷ್ಣವಾಗಿ ಪರಿಗಣಿಸಿ ಆದಷ್ಟು ಬೇಗ ತೀರ್ಮಾನ ಮಾಡಬೇಕು. ಕೊಲೆಗಾರರು ಯಾರೇ ಇದ್ದರೂ ಅವ್ರಿಗೆ ತಪ್ಪದೆ ಶಿಕ್ಷೆ ಆಗಬೇಕಂತ ನಮ್ಮ ಮನವಿ ಇದೆ. ದರ್ಶನ್ ಹೊರಗಡೆ ಬಂದಮೇಲೆ ಮತ್ತೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥ ಕೆಲಸ ಇಲ್ಲ. ನಾವು ಯಾರನ್ನೂ ನಾವು ಯಾರನ್ನೂ ಅವ್ರನ್ನ ಸಂಪರ್ಕ ಮಾಡಿಲ್ಲ, ನಮ್ಮನ್ನು ಯಾರೂ ಸಂಪರ್ಕ ಮಾಡಿಲ್ಲ. ದರ್ಶನ್ ಅವರು ರೇಣುಕಾಸ್ವಾಮಿ ಕುಟುಂಬನ ಸಂಪರ್ಕ ಮಾಡ್ಬೋದು, ರಾಜಿ ಮಾಡ್ಕೊಳ್ಬೋದು, ಆ ಥರದ ಚರ್ಚೆಗಳು ನಿರಂತರವಾಗಿ ನಡೀತಾನೆ ಇದೆ. ಇಲ್ಲ, ಅದ್ರ ಬಗ್ಗೆ ನಮಗೇನದು ಇದು ಇಲ್ಲ. ನಮಗೆ ಅವ್ರಿಗೆ ಯಾರು ಇಲ್ಲಿವರೆಗೂ ಅವ್ರು ಸಂಪರ್ಕ ಮಾಡಿಲ್ಲ, ಸಂಪರ್ಕಿಸ್ತಾರಂತ ನನ್ನ ನಂಬಿಕೆ ಇಲ್ಲ. ಸಂಪರ್ಕ ಮಾಡಿದ್ರೆ ಬಂದಾಗ ಆ ವಿಚಾರ ಬೇರೆ. ಅಲ್ಲಿ ಬರೋದಕ್ಕೆ ಬಂದಿದ್ರೆ ಇಷ್ಟಲ್ಲೇ ಆಗ್ಬೇಕಾಯ್ತು. ಇನ್ನೂ ಏನಾಗ್ತದೆ, ಆಗೋಕ್ಕಾಗೋದಿಲ್ಲ. ಅದು ಕಾನೂನು ಇರೋ ದೃಷ್ಟಿಯಿಂದ ಅವರು ಏನಾರು ವಿಚಾರ ಮಾಡಿರ್ಬೋದು. ನಮ್ಮ ಮನೆಗೆ ಸತ್ತು 1 ವರ್ಷ ಆಗಿದೆ. ಇವತ್ತಿಗೆ ದುಃಖದಿಂದ ಇದ್ದೀವಿ. ಅತ್ತೆ ಮಾವು ವಯಸ್ಸಾಗಿದೆ, ದುಡಿಯೋರು ಯಾರೂ ಇಲ್ಲ. ಪಾಪಗೂ ನನಗೂ ಮುಂದಿನ ಜೀವನ ರೂಪಿಸ್ಬೇಕು ಸರ್ಕಾರದಿಂದ. ಮನೇಲಿ ಇನ್ನೂ ದುಃಖದಲ್ಲೇ ಇದೆ. ಮರೆಯೋಕ್ಕಾಗ್ತಾ ಇಲ್ಲ ನನಗೆ. 1 ವರ್ಷ ಕಳೆದ್ಬಿಟ್ಟೆ ನನ್ನ ಮಗ ಇಲ್ಲಿ. ಮೊಮ್ಮಗನ ನೋಡಿದ್ರೆ ಅದು ಬರುತ್ತಾಗೆ ಇದಕ್ಕೆ. ಅವಳಿಗೊಂದು ಕೆಲಸ ಕೊಡಿಸ್ಬೇಕು ಅಷ್ಟೇ. ನಾವು ಗೌರ್ಮೆಂಟ್ ಸರ್ಕಾರದಿಂದ ಅವಳಿಗೊಂದು ಏನಾರು ಆಧಾರ ಹಾಕಬೇಕಷ್ಟೇ. ನನ್ನ ಮೊಮ್ಮಗಂಗೆ ನೋಡಕ್ಕೆ ಹೇಳ್ಕೊಡ್ತೀನಿ. ಅವ್ರಿಗೆ ಶಿಕ್ಷೆ ಆಗ್ಬೇಕಷ್ಟು ತಪ್ಪಿತ್ತು. ಅದು ಕೂಡ ವಿಳಂಬ ಆಗ್ತಾ ಇದೆ. ಅದೆಲ್ಲ ಅವ್ರಿಗೆ ಬಿಟ್ಟು ಅದು ಭಾಳ 26 ವರ್ಷ ಸಹನ ಯಾರು ಅವನು ರೇಣುಕಾಸ್ವಾಮಿ ಪತ್ನಿಗೆ 26 ವರ್ಷ ಆಗಿದೆ. ಮುಂದೆ ಬಹಳ ಇದೆ ಇನ್ನು ಜೀವನವನ್ನು ಮಾಡಬೇಕಾದಂಥದ್ದು. ಆ ಒಂದು ನಿಟ್ಟಿನಲ್ಲಿ ಕಾನೂನಿನಲ್ಲಿ ಅವಕಾಶ ಇಲ್ಲ, ಖಂಡಿತ ಅದನ್ನು ಒಪ್ಪಲೇಬೇಕಾಗಿರ್ತಕ್ಕಂಥದ್ದು. ಆದರೆ ಕಾನೂನು ಇರೋದು ಜನರಿಗಾಗಿಯೇ ಹೊರತು ಅದನ್ನು ಸರ್ಕಾರ ಅದಕ್ಕೆ ಬೇಕಾದಂಥ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸರ್ಕಾರಕ್ಕೆ ಅವಕಾಶ ಇರ್ತದೆ. ಆದ್ದರಿಂದ ದಯಮಾಡಿ ಮತ್ತೆ ಮತ್ತೆ ಮನವಿಯನ್ನು ಈಗಾಗಲೇ 2 ಸತಿ ಮನವಿಯನ್ನು ಮಾಡಿದ್ವಿ. ಹಿಂಬರವನ್ನು ಸರ್ಕಾರ ಕೊಡ್ತು, ಇದು ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಖಂಡಿತ